ಈ ಸ್ಪಾರ್ಕ್ ಅಕಾಡೆಮಿ ಇದೆಯಲ್ಲ ಸರ್, ಅದರದ್ದು ಇನ್ನು ಮುಂದಿನ ಭವಿಷ್ಯ ಫ್ಯೂಚರಲ್ಲಿ 5 ವರ್ಷದ ಒಂದು ಯೋಜನೆ ಅಥವಾ ವಿಷನ್ ಅಥವಾ ದೃಷ್ಟಿಕೋನ ಏನಿದೆ ಅಂತ ಒಂದು. ಇನ್ನೊಂದು ಏನು ಕೇಳ್ತಿದ್ದೀನಿ ಅಂತಂದರೆ, ಆ ರೀತಿ ಯೋಜನೆಗಳೇನಾದ್ರು ಇಟ್ಕೊಂಡು ಏನಾದ್ರು ಪಠ್ಯಕ್ರಮಗಳೇನಾದ್ರು ಸೃಷ್ಟಿ ಮಾಡಿದ್ದೀರಾ ಸರ್? ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. 5 ವರ್ಷಗಳಲ್ಲಿ ನಾವು ಒಂದು ವಿಷನ್ ಅನ್ನು ಇಟ್ಕೊಂಡಿದ್ದೀವಿ. ನಮ್ಮದೇ ಆದಂಥ ಒಂದು ವಿಷನ್ ಇದೆ. ಮುಖ್ಯವಾಗಿ ಮಕ್ಕಳನ್ನ ಫೋಕಸ್ ಮಾಡಿದ್ದೀವಿ. ಈಗ ನಮ್ದು 3 ಏರಿಯಾ ಹೇಳಿದೆ ನಿಮಗೆ ತಾನೆ, ಮಕ್ಕಳು, ಶಿಕ್ಷಕರು, ಪೋಷಕರು, ಇಷ್ಟನ್ನೇ ಇಟ್ಕೊಂಡಿದ್ದೀವಿ. ಸ್ಪೆಷಲಿ ಸ್ಪಾರ್ಕ್ ಅಕಾಡೆಮಿಗೆ ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಫ್ಯೂಚರ್ ಏರಿಯಾ ಏನಿದೆ ಅಂದರೆ, ಈ ರಾಜ್ಯದ ಮಕ್ಕಳಿಗೆ 1ರಿಂದ 10ನೇ ತರಗತಿ ಮಕ್ಕಳಿಗೆ 1 ತಿಂಗಳಿಗೆ ₹1. ಎಸ್ ಸರ್. ₹1ನಲ್ಲಿ ಅದು ಆ ಮಕ್ಕಳು ಕೊಡಲ್ಲ. ಅದಕ್ಕೆ ಯಾರನ್ನೊಬ್ರು ದಾನಿಗಳನ್ನ ಸ್ಪಾನ್ಸರ್ನ ನಾವು ರೆಡಿ ಮಾಡಿರ್ತೀವಿ. ಆ 1 ತಿಂಗಳಿಗೆ ₹1ನಲ್ಲಿ ಅವ್ರಿಗೆ ಮ್ಯಾಥಮೆಟಿಕ್ಸ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಸೋಷಿಯಲ್ ಆಗ್ಬೋದು, ಇವುಗಳನ್ನು 1 ವರ್ಷಗಳ ಕಾಲ ನಿರಂತರವಾಗಿ ಸಿಗುವಂಥ ಒಂದು ಪ್ರಾಜೆಕ್ಟನ್ನು ನಾವು ಪೈಲಟ್ ಪ್ರಾಜೆಕ್ಟನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ನಿಯಮಗಳನ್ನು ಏನೇನು ಸಂಪನ್ಮೂಲ ವ್ಯಕ್ತಿಗಳು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಇಷ್ಟರಲ್ಲೇ ಅದು ಪ್ರಾಜೆಕ್ಟು ಸ್ಟಾರ್ಟ್ ಆಗುತ್ತೆ. ಅದೊಂದು ಅದ್ಭುತವಾದಂಥ ಅವಕಾಶ. ಇನ್ನು 2ನೇದು ಭಾಷಣ ಕೌಶಲ್ಯ ಅದನ್ನು ಭಾಷಣ ಕೌಶಲ್ಯ ಕಲೆನೇ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ ಸ್ಪೋಕನ್ ಇಂಗ್ಲೀಷು. ಈಗ ಈ ಸರ್ಕಾರನೂ ಸಹ ಈಗಾಗಲೇ 1,000 ಶಾಲೆಗಳಿಗೆ ಅದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡಿದೆ. ಅಂದರೆ ಸ್ಪೋಕನ್ ಇಂಗ್ಲೀಷನ್ನೇ ಕಲಿಸ್ಬೇಕು ಮಕ್ಕಳಿಗೆ ಅಂತ. ಇಂಗ್ಲೀಷ್ ಕಲಿಸ್ಬಿಡಿ ಅಂತ ಹೇಳ್ತೀವಿ, ಆದರೆ ಅಲ್ಲಿ ಉತ್ತಮವಾದಂಥ ಶಿಕ್ಷಕರು ಬೇಕಲ್ವೇ, ಅದಕ್ಕೊಂದು ಒಳ್ಳೆ ಪಠ್ಯಕ್ರಮವೂ ಬೇಕಲ್ವೇ. ಅದಕ್ಕೆ ಸೂಕ್ತವಾದಂಥ ನಾವು ಪಠ್ಯಕ್ರಮವನ್ನು ರೆಡಿ ಮಾಡ್ತಾ ಇದ್ದೀವಿ. ಆ ಸ್ಪೋಕನ್ ಇಂಗ್ಲೀಷ್ಗೆ ಅದಕ್ಕೊಂದು ಅದ್ಭುತವಾದಂಥ ಟೀಚರ್ಸ್ಗಳನ್ನ ಈಗಾಗಲೇ ನಾವು ಅಪಾಯಿಂಟ್ ಮಾಡಿದ್ದೀವಿ. ಈಗಾಗಲೇ ಉಚಿತ ತರಗತಿಗಳನ್ನು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಏನೇ ಪ್ರಾಜೆಕ್ಟ್ ಮಾಡಿದ್ರು ಸ್ಪಾರ್ಕ್ ಅಕಾಡೆಮಿಯಲ್ಲಿ ಉಚಿತ ತರಗತಿಗಳಿಂದನೇ ಪ್ರಾರಂಭ ಮಾಡೋದು. ಯಾಕೆ ಅಂದರೆ ಅವರ ಆಡಿಯನ್ಸ್ನ ಬಿಹೇವಿಯರ್ ನೋಡಬೇಕು, ಆಡಿಯನ್ಸ್ನ ಎನ್ರಿಚ್ಮೆಂಟ್ ನೋಡಬೇಕು, ಆ ಕಲಿಕಾರ್ಥಿಗಳ ಬೆಳವಣಿಗೆಯನ್ನು ಗಮನಿಸಬೇಕು. ನಮ್ಮ ಸಿಲೆಬಸ್ ಸಕ್ಸಸ್ ಆಗೋದೇ ಅಲ್ಲಿ. ಅದು ಚೆನ್ನಾಗಿ ಸಕ್ಸಸ್ ಆಯಿತು ಅಂದರೆ ಆ ನಂತರ ಸಣ್ಣ ಮೊತ್ತದ ಕನಿಷ್ಠ ಆ ಪ್ರಾಜೆಕ್ಟ್ಗೆ ಅಥವಾ ಆ ಕೋರ್ಸ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟನ್ನೇ ಮಟ್ಟದನ್ನ ಮಾಡಿ ನಮ್ಮ ಸ್ಪಾರ್ಕ್ ಅಕಾಡೆಮಿ ಮಾಡ್ತಾರೆ. ಬಹುಶಃ ಈ ಹಂತದಲ್ಲಿ ನಾನು ನಮ್ಮ ಸೋಮೇಶ್ ನವೋದಯ ಅವ್ರನ್ನ ನಾನು ಗಮನಿಸಲೇಬೇಕು, ಅವ್ರಿಗೆ ಅಭಿನಂದಿಸಲೇಬೇಕು. ಯಾಕೆಂದರೆ ಅಷ್ಟೊಂದು ಕಡಿಮೆ ಮೊತ್ತದ ಹಣದಲ್ಲಿ ಈ ಸಮಾಜಕ್ಕೆ ಒಂದು ಮಕ್ಕಳಿಗೆ ಭವಿಷ್ಯವನ್ನು ಕೊಡಬೇಕು ಅಂತೇಳಿ ಈ ಥರದ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಿದ್ದಾರೆ. ಇನ್ನು ಫ್ಯೂಚರಲ್ಲಿ ಶಿಕ್ಷಕರಿಗೆ ಈಗಾಗಲೇ ಭಾಷಣ ಕೌಶಲ್ಯ ಕಲೆ ತರಬೇತಿ ಇದೆ, ಸ್ಪೋಕನ್ ಇಂಗ್ಲೀಷ್ ತರಬೇತಿ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಹೇಳಿದ ಹಾಗೆ ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ಆನ್ಲೈನ್ ಆಫ್ಲೈನ್ ಎರಡನ್ನೂ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೆ ತುಂಬಾ ಹೊಸ ನ್ಯೂಸ್ ಏನಂದ್ರೆ ಲೀಡರ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಶಿಕ್ಷಕ ಸಮುದಾಯಕ್ಕೆ ಅಂತ ಅಲ್ಲ, ಯಾರ್ಯಾರು ಸಂಘ ಸಂಸ್ಥೆಗಳು ತುಂಬಾ ಇದ್ದಾವೆ, ಅಸೋಸಿಯೇಷನ್ಸ್ ತುಂಬ ಇದ್ದಾವೆ, ಎಷ್ಟೋ ಕಂಪನಿಗಳ ಮ್ಯಾನೇಜರ್ಸ್ ಇದ್ದಾರೆ, ಬೇರೆ ಬೇರೆ ಲೀಡರ್ಸ್ ಅಂತ ಯಾರಿದ್ದಾರೆ ಅವರ ಸ್ಥಾನಕ್ಕೆ ಹೋಗೋದು ಸುಲಭ, ಆ ಸ್ಥಾನದಲ್ಲಿ ಉಳಿಯೋದೇ ಕಷ್ಟ ಆಗಿರೋದು. ಈಗ ಎಷ್ಟೋ ಸ್ಥಾನದಲ್ಲಿ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲದಿದ್ದರೂ ಆ ಸ್ಥಾನಕ್ಕೆ ಹೋಗ್ಬಿಟ್ಟಿರ್ತೀವಿ ಬೈ ಲಕ್ ಅಂತ. ಬಟ್ ಆದರೆ ಅಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಎರಡಿರಲ್ಲ, ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರಲ್ಲ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರಲ್ಲ. ಈ ಎರಡನ್ನೂ ನಾವು ಮನಗಂಡು ಲೀಡರ್ಶಿಪ್ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಲೀಡರ್ಶಿಪ್ ಟ್ರೈನಿಂಗ್ ಅಲ್ಲಿ ಶೀಘ್ರದಲ್ಲೇ ಅದು ಅನೌನ್ಸ್ ಆಗ್ತಾ ಇದೆ. ಅದೇನಾದ್ರು ಅನೌನ್ಸ್ ಆದರೆ ಅನೇಕ ಲೀಡರ್ಸ್ಗಳು ನಮ್ಮಲ್ಲಿ ಸೃಷ್ಟಿ ಆಗ್ತಾರೆ. ಕಾರಣ ಪ್ರತಿಯೊಬ್ಬ ವ್ಯಕ್ತಿಯೂ ಲೀಡರ್ ಆಗಿರ್ಬೇಕು. ಒಬ್ಬ ಚಪ್ಪಲಿ ಹೊಲೆಯವನು ಅದ್ಭುತವಾದಂಥ ಚಪ್ಪಲಿ ಹೊಲೆಯವನಾಗಬೇಕು, ಒಬ್ಬ ಪಾಠ ಮಾಡುವಂಥ ಶಿಕ್ಷಕ ಅದ್ಭುತವಾಗಿ ಪಾಠ ಮಾಡಬೇಕು, ಅಥವಾ ಒಬ್ಬ ಪೇರೆಂಟ್ಸು ತಾನು ಉತ್ತಮವಾದಂಥ ಪೇರೆಂಟ್ಸ್ ಆಗಬೇಕು. ಹೀಗೆ ಕ್ವಾಲಿಟಿ 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 ಹೋದ್ರೆ ಸಮಾಜವೇ ಅದ್ಭುತವಾಗುತ್ತೆ. ನಮ್ಮಲ್ಲಿ ಇರುವಂಥ ವಸ್ತುಗಳು ಅಥವಾ ನಾನು ಮಾಡುವಂಥ ಕೆಲಸ ಅದ್ಭುತವಾಗಿ ನಾನು ಮಾಡಿಬಿಟ್ರೆ, ಅಂದರೆ ಪರ್ಫೆಕ್ಟ್ ಆಗಿ ಮಾಡಿಬಿಟ್ರೆ, 0% ಎರರ್ಸ್ ಅಂತ ಏನು ಹೇಳ್ತೀವಿ, ಅದನ್ನೇನಾದ್ರು ನಾವು ಸಾಧನೆ ಮಾಡಿಬಿಟ್ರೆ ಎಲ್ಲರಲ್ಲೂ ಸಾಧಕರೇ ಯಾವಾಗ. ಸೊ ಆ ನಿಟ್ಟಲ್ಲಿ ನಾವು ಲೀಡರ್ಶಿಪ್ ಕ್ವಾಲಿಟಿಯನ್ನು ತಗೊಳ್ಳೋದಕ್ಕೆ ಈ ಲೀಡರ್ಶಿಪ್ ಟ್ರೈನಿಂಗನ್ನು ಸಹ ನಾವು ಫ್ಯೂಚರ್ ಪ್ಲಾನಲ್ಲಿ ಇಟ್ಕೊಂಡಿದ್ದೀವಿ. ಹೀಗೆ 10 ಹಲವು ಪ್ಲಾನ್ಗಳನ್ನು ಇಟ್ಟಿದ್ದೀವಿ. ಆ ಎಲ್ಲ ಪ್ಲಾನ್ಗಳು ಖಂಡಿತ ಯಶಸ್ವಿ ಆಗ್ತವೆ. ಕಾರಣ ಈಗ ನಾವೇನೇನು ಪ್ರಾಜೆಕ್ಟ್ ಈಗ ಪ್ರಾರಂಭ ಮಾಡಿದ್ದೀವಿ ಅವೆಲ್ಲವೂ ಯಶಸ್ವಿಯಾಗಿದೆ. ಅದಕ್ಕೆ ಉದ್ದೇಶ ಒಂದೇ, ಸರಳ, ತುಂಬ ಕಡಿಮೆ ದುಡ್ಡಲ್ಲಿ ಕೊಡ್ತಾ ಇರೋಂಥದ್ದು, ಉಚಿತವಾಗಿಯೂ ಕೊಡ್ತಾ ಇರೋದು. ಧನ್ಯವಾದಗಳು ಸರ್. ನೆಕ್ಸ್ಟು ಈ ಯುವಜನರು ಅಂತ ಇರ್ತಾರಲ್ಲ ಸರ್, ಯೂತ್ಸು ಮತ್ತು ಈ ವೃತ್ತಿಪರರು, ಇವ್ರಿಗೆ ವ್ಯಕ್ತಿತ್ವ ವಿಕಸನ ಅನ್ನೋದು ತುಂಬ ಇಂಪಾರ್ಟೆಂಟು. ಯೂತ್ಸಿಗೆ ಬೇಕೇ ಬೇಕು. ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಯೂತ್ಸೇ ಇಂಪಾರ್ಟೆಂಟು. ಇವರು ತಮ್ಮ ವ್ಯಕ್ತಿತ್ವ ವಿಕಸನವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ನಿಮ್ಮ 3 ಸಲಹೆ ಏನು ಅಂತ? ಖಂಡಿತ ಸರ್. ನಾನು ಈ ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗೆ, ಯುವಕ ಆಗಿರ್ಬೋದು, ಯಾವುದೇ ಏಜ್ ಇರ್ಬೋದು, ವಿಶೇಷವಾಗಿ ನೀವು ಹೇಳಿದಾಗ ಯುವಕರಿಗೆ, ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ಅತ್ಯಂತ
ಗಮನೀಯವಾಗಿ ಗಮನಿಸಿರೋದು ಇದರಲ್ಲೇ. ಹೆಚ್ಚು ಜನಸಂಖ್ಯೆ ಇದ್ದಾರೆ ಅಂತಲ್ಲ, ಹೆಚ್ಚು ಜನ ಯುವಕರಿದ್ದಾರೆ ಅಂತ. ಸೊ ಆ ನಿಟ್ಟಲ್ಲಿ ಈ ಯುವ ಶಕ್ತಿಯನ್ನು ಬಳಸ್ಕೊಳ್ಳೋದು ನಾವು ಸೋತಿದ್ದೀವಿ. ಆದರೆ ಸತ್ತಿಲ್ಲ, ಇನ್ನು ಬದುಕಿದ್ದೀವಿ. ಕಾರಣ ಅಂದರೆ ಅರ್ಥ ಏನಂದರೆ ಆ ಗುರಿ ಇದೆ, ಅದಕ್ಕೆ ಅನೇಕ ಯೋಜನೆಗಳನ್ನು ಈಗಾಗಲೇ ಸರ್ಕಾರದ ಹಂತದಲ್ಲಿ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ತಾ ಇದೆ. ಈ ಹಂತದಲ್ಲಿ ನಾವು ವ್ಯಕ್ತಿತ್ವ ವಿಕಾಸದಲ್ಲಿ 3 ಅವಕಾಶಗಳನ್ನು ನಾನು ಅವ್ರಿಗೆ ಹೇಳೋದಾದರೆ, ಒಂದು, ವ್ಯಕ್ತಿ ತನ್ನನ್ನು ತಾನು ಅರಿಯಬೇಕು. ನೋಡಿ, ನಿಮಗೆ ಗೊತ್ತಿದೆ ಪುರಾಣದ ಕತೆ, ಆಂಜನೇಯ ಅವ್ರು ಬರ್ತಾರೆ. ಆಂಜನೇಯನಿಗೆ ಸೀತೆ ತಲುಪಬೇಕು ಅಂತ ಉಂಗುರನ್ನ ಕೊಟ್ಟು ಕಳಿಸ್ಬೇಕಾದ್ರೆ ಈ ಕಡೆ ನದಿ ದಡದಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ಸೇತುವೆ ಕಟ್ಟಿ ಹೋಗ್ಬೇಕು ಎಲ್ಲಿಗೆ, ಶ್ರೀಲಂಕೆಗೆ ಅಂತ. ಆದ್ರೆ ಒಬ್ಬನಿಗೆ ಮಾತ್ರ ಧೈರ್ಯ ಇರುತ್ತೆ. ಯಾರಿಗೆ? ಜಾಂಬವಂತನಿಗೆ. ಈ ಆಂಜನೇಯನಿಗೆ ಈ ಶಕ್ತಿ ಇದೆ, ಈ ಆಂಜನೇಯನ ಸಮುದ್ರ ದಾಟಿಸಬಲ್ಲೆ, ಅಲ್ಲಿಗೆ ಹೋಗೋಷ್ಟೊದಕ್ಕೆ ಎಷ್ಟೋ ತಿಂಗಳಾಗತ್ತೆ ಸೇತುವೆ ಕಟ್ಟೋದಕ್ಕೆ, ಹೋಗಿ ಅಲ್ಲಿ ತಿಳ್ಕೊಂಬರ್ಬೋದು ಅಂತೇಳಿ ಆಂಜನೇಯ ಸುಮ್ಮನೆ ಹೋಗಿ ಒಂದ್ ಕಡೆ ಬಂಡೆ ಮೇಲೆ ಕೂತು ಅವರು ಯೋಚನೆ ಮಾಡ್ತಿರ್ತಾರೆ, ಹೆಂಗಪ್ಪ ದಾಟೋದು ಈ ಸಮುದ್ರ ಅಂತ. ಬಂದು ಆಂಜನೇಯನ್ ಕರೆದು, ಇದನ್ನ ದಾಟ ಶಕ್ತಿ ನಿನ್ಗಿದೆ, ನಿನ್ಗೆ ಈ ತರದ ಒಂದು ಶಕ್ತಿ ಇದೆ ಅಂತ ಹೇಳಿದಾಗ ಅವಾಗ ಆಂಜನೇಯ ಬೃಹದಾಕಾರವಾಗಿ ಬೆಳೆದು ತನ್ನ ಶಕ್ತಿಯನ್ನ ಪ್ರದರ್ಶನಗೊಂಡು ಆ ಮೂಲಕ ಲಂಕೆಗೆ ಆಡ್ತಾರೆ. ಆಮೇಲೆಲ್ಲ ಇತಿಹಾಸನೇ ಅದ್ಭುತವಾದಂಥದ್ದು. ಆಮೇಲೆ ಒಂದು ಪರ್ವತವನ್ನು ಎತ್ಕೊಂಬರೋದಿರ್ಬೋದು, ಅದರ ರಾಮಾಯಣದಲ್ಲಿ ಅದ್ಭುತವಾದಂಥ ಪಾತ್ರ. ಅದು ಆ ಆಂಜನೇಯ ಅವರು ಎಷ್ಟು ಈ ಒಂದು ಎಲ್ಲರಿಗೂ ಒಂದು ಭಕ್ತಿಗೆ, ಶಕ್ತಿಗೆ ನಾವು ಇವತ್ತು ಅವ್ರನ್ನ ನೆನೆಸ್ಕೋತೀವಿ. ಹಾಗಾಗಿ ಆ ಥರದ ಒಂದು ಶಕ್ತಿ ಯುವಕರಿಗಿರುತ್ತೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏಳಿರಿ, ಎದ್ದೇಳಿರಿ, ಗುರು ಮುಟ್ಟುವವರೆಗೆ ನಿಲ್ಲದಿರಿ. ಯಾರಿಗೆ ಹೇಳ್ತಾರೆ? ಯುವಕರಿಗೆ ಹೇಳಿರೋದು. ಅವ್ರು ಹೇಳ್ತಾರೆ, ಸಿಂಹದಷ್ಟು ಶಕ್ತಿ ಇರುವವನು, ಆನೆಯಷ್ಟು ಶಕ್ತಿ ಇರುವವನು. ಸೊ ನಿನಗೆ ಎಲ್ಲವೂ ಇದೆ, ಮನಃಶಕ್ತಿ ಬೇಕು. ಆ ಮನಃಶಕ್ತಿಯನ್ನು ಇಟ್ಕೊಂಡ್ರೆ, ಮನಃಶಕ್ತಿ ಇಲ್ಲಿಂದ ಬರುತ್ತೆ, ಇದೇ ವ್ಯಕ್ತಿತ್ವ ವಿಕಸನದಿಂದ. ಸೊ ಎಲ್ಲರ ನಾಯಕರ, ಎಲ್ಲರ ಹಿರಿಯರ ಒಂದೇ ಬೇಡಿಕೆ ಅಂದ್ರೆ ವ್ಯಕ್ತಿತ್ವ ವಿಕಸನದಲ್ಲಿ ನೀನು ಬೆಳಿ ಅಂತ. ಹಾಗಾಗಿ ನನ್ನನ್ನು ನಾನು ಅರಿತಾರೆ, ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ಒಂದನೇದು. ಎರಡನೇದು, ಸಮಾಜವನ್ನ ನಾವು ಅರಿಬೇಕಾಗುತ್ತೆ. ನನ್ನ ಮುಂದಿನ ಸೊಸೈಟಿ, ನಿನ್ನ ದೃಷ್ಟಿಕೋನವನ್ನ ಬದಲಿಸು, ನಿನ್ನ ದೃಷ್ಟಿಯನ್ನ ಬದಲಿಸು, ನಿನ್ನ ದೃಶ್ಯವೇ ಬದಲಾಗುತ್ತದೆ. ಎಷ್ಟು ಅದ್ಭುತವಾದಂತ ಮಾತು. ನಾವು ನೋಡುವ ದೃಷ್ಟಿಯನ್ನ ಬದಲಿಸ್ಬಿಟ್ರೆ ಅದರ ಮುಂದಿನ ದೃಶ್ಯವೇ ಬದಲಾಗುತ್ತೆ. ಹೆಂಗಂದ್ರೆ ಎದುರುಗಡೆ ಇರೋರ್ನ ಒಳ್ಳೆಯವರು ಅಂತ ನಾವು ಟ್ರೀಟ್ ಮಾಡಿದ್ರೆ ನಮ್ಗೆ ಅವ್ರು ಒಳ್ಳೆಯದೇ ಕಾಣುತ್ತೆ. ಇದಕ್ಕೊಂದು ಅದ್ಭುತವಾದ ಉದಾಹರಣೆ, ಧರ್ಮರಾಯ ಮತ್ತೆ ದುರ್ಯೋಧನ ಇಬ್ರಿಗೂ ಕೃಷ್ಣ ಒಂದು ಸಂದರ್ಭ, ಅದು ಕತೆ ಜಾಸ್ತಿ ಬೇಡ, ಒಂದೇ ಸಂದರ್ಭ. ಇಬ್ರಿಗೂ ಕೃಷ್ಣ ಧರ್ಮರಾಯರಿಗೆ ಸಪೋರ್ಟ್ ಮಾಡ್ತಾರೆ, ದುರ್ಯೋಧನಿಗೆ ಸಪೋರ್ಟ್ ಮಾಡಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಇರೋದು ಕತೆ ಇರೋದು ಹಾಗೆ. ಆದರೆ ಅದಕ್ಕೆ ಕಾರಣ ಏನು ಅಂದ್ರೆ, ಅದರ ಗುರುಗಳು ಏನು ದ್ರೋಣಾಚಾರ್ಯರು ಒಂದ್ಸರಿ ಇವರಿಬ್ರು ಒಂದೇ ಕಡೆ ವಿದ್ಯಾಭ್ಯಾಸ ಮಾಡಿದ್ದಲ್ಲ, ಆಗ ಹೇಳದಂತೆ, ನೋಡಪ್ಪ ನಿಮ್ಮಿಬ್ರಿಗೂ ಒಂದು ಕಾಂಪಿಟೇಷನ್, ಯಾರು ಶ್ರೇಷ್ಠ ಅಂತ ಬಂದಾಗ ಹೇಳದಂತೆ, ನೀವು ಈ ಪಟ್ಟಣದಲ್ಲಿ ಹೋಗಿ ಬನ್ನಿ, ಒಂದು ಸುತ್ತಾಕೊಂಡು ಬನ್ನಿ. ಯಾರು ಧರ್ಮರಾಯನ್ ಕರೆದು ಹೇಳದಂತೆ, ಯಾರು ಒಳ್ಳೆಯವರು ಅವರ ಹೆಸರುಗಳನ್ನ, ಅಂದ್ರೆ ಎಷ್ಟು ಜನ ಇದ್ದಾರೆ ಒಳ್ಳೆಯವರು ಬರ್ಕಮ್ಮ ಅಂತ. ಯಾರಿಗೆ? ಧರ್ಮರಾಯನ್ಗೆ. ಯಾರು ಎಷ್ಟು ಜನ ಕೆಟ್ಟವರು ಇದ್ದಾರೆ ಅದನ್ನು ತಗೊಂಡ್ ಬಾ ಪಟ್ಟಿ, ನಿನ್ ದೃಷ್ಟಿಲಿ ಶ್ರೇಷ್ಠ, ತುಂಬಾ ಕೆಟ್ಟವನು, ತುಂಬಾ ಒಳ್ಳೆಯವನು ಅಂತ. ಸರಿ, ಇಬ್ರು ಹೋದ್ರು. ಧರ್ಮರಾಯನು ಹೋದ್ರು ಒಂದು ದಿಕ್ಕಲ್ಲಿ, ಉತ್ತರ ದಿಕ್ಕಲ್ಲಿ, ಪೂರ್ವ ದಿಕ್ಕಲ್ಲಿ ಇವರು ದುರ್ಯೋಧನ ಹೋದ್ರು. ಸರಿ, ಇಬ್ರು ಹೋಗಿ ಏಕಕಾಲದಲ್ಲಿ 1 ವಾರಗಳ ಪರ್ಯಟನ ಮಾಡಿ ಎಲ್ಲರ ಜನಗಳ ಎಲ್ಲ ನೋಡಿ ಗಮನಿಸಿ ಬಂದಂತೆ. ಮೊದಲು ಧರ್ಮರಾಯ ಬಂದರು, ಅವರು ಸಪ್ಪೆಗೆ ಬಂದ್ರಂತೆ. ಇಲ್ಲಿರೋರೆಲ್ಲ ನನಗೆ ಸಿಕ್ತವರೆಲ್ಲ ಒಳ್ಳೆಯವರೇ, ನಾನು ನೋಡಿದ್ದೆಲ್ಲ ಒಳ್ಳೆಯವ್ರನ್ನೇ, ಇಲ್ಲಿರೋರೆಲ್ಲ ತುಂಬಾ ನಮ್ಮ ರಾಜ್ಯದಲ್ಲಿ ನಾನು ಕಂಡವರೆಲ್ಲ ಒಳ್ಳೆಯವರೇ, ಕೆಟ್ಟವರೇ ಕಾಣ್ತಾ ಇಲ್ಲ ನನಗೆ ಅಂತ ಬಂದಂತೆ. ಗುರುಗಳು, ಹೌದಾ, ಆಯ್ತು ಬಿಡು ಅಂತೆ. ಸರಿ, ಇನ್ನು ನೆಕ್ಸ್ಟ್ ಡೇ ದುರ್ಯೋಧನ ಬಂದಂತೆ. ದುರ್ಯೋಧನ ಹೇಳಪ್ಪ ನೀನು ಅಂದ್ರೆ, ಅಯ್ಯೋ ಗುರುಗಳೇ, ನಾನು ಎಲ್ಲಿ ನೋಡಿದ್ರು ಕೆಟ್ಟವರೇ ಇದ್ದಾರೆ, ಒಳ್ಳೆಯವರೇ ಸಿಕ್ತಿಲ್ಲ ನನಗೆ ಅಂತೆ. ಸೊ ಇಬ್ರು ಒಂದೇ ಹಳ್ಳಿಗೆ ಹೋಗೋರೆ, ಒಂದೇ ಜಾಗಕ್ಕೆ ಹೋಗೋರೆ, ಒಂದೇ ಜನಗಳನ್ನ ಮೀಟ್ ಆಗವ್ರೆ. ಅರೆ ಇವ್ರ ದೃಷ್ಟಿಕೋನ ಹಂಗಾಗಿ ನಾವು ಹೆಂಗೆ ನೋಡ್ತೀವಿ ಸಮಾಜವನ್ನ ಅಥವಾ ವ್ಯಕ್ತಿಯನ್ನ, ಅದು ರಿಫ್ಲೆಕ್ಷನ್ ಅದು. ಸೊ ಹಾಗಾಗಿ ಇದನ್ನ ನಾನು ಕಲ್ತು ಬಿಟ್ರೆ, ನಾನು ನೋಡೋದೆಲ್ಲ ಒಳ್ಳೇದು, ನಾನು ಮಾಡೋದೆಲ್ಲ ಒಳ್ಳೇದೇ ಮಾಡ್ತಿದ್ದೀನಿ. ಪಾಸಿಟಿವ್ನೆಸ್ ಅಂತ, ಈ ಪಾಸಿಟಿವ್ನ ಯಾವ ವ್ಯಕ್ತಿ ಕಲಿತಾನೆ ಅಥವಾ ಯಾವ ವ್ಯಕ್ತಿ ತನ್ನಲ್ಲಿ ಅಳವಡಿಸ್ಕೋತಾರೆ, ಅವರು ನಿಜಕ್ಕೂ ಯಶಸ್ಸನ್ನ ಪಡಿತಾರೆ. ಇದು ಎರಡನೇದು. ಮೂರನೇದು ಅದ್ಭುತವಾದಂಥದ್ದು ಏನಂದ್ರೆ, ನನ್ಗೆ ಒಳ್ಳೇದಿದೆ, ನಾನು ತುಂಬಾ ಒಳ್ಳೆಯವನು, ಆದ್ರೆ ಅದನ್ನ ಬಳಸ್ತಾ ಇಲ್ಲ. ಗುಡ್ ಫಾರ್ ನಥಿಂಗ್. ಎಷ್ಟೋ ಜನ ಇರ್ತಾರೆ, ತುಂಬಾ ಸಮಾಜಕ್ಕೆ ಏನೋ ಮಾಡ್ಬೇಕು ಅಂತ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಬಿದ್ದಿರುತ್ತೆ ಸರ್, ಎಷ್ಟು ಲಕ್ಷ ಅಂತ ಗೊತ್ತಿರಲ್ಲ, ಆದ್ರೆ
ಆದರೆ ಏನು ಉಪಯೋಗ ಆಗಲ್ಲ, ಏನು ಉಪಯೋಗ ಆಗಲ್ಲ. ಸೊ ಅದಕ್ಕೆ ಒಂದು ಪದ ಹೇಳ್ತಾರೆ, ಈ ಯಾರ್ದ ಜೀನನ ಒಡವೆಯನ್ನ ಜಾಣ ತಿಂದ ಅಂತ ನಮ್ಮಲ್ಲಿ ಹೇಳ್ತಾರೆ. ಅಂದರೆ ಅವನು ಎಷ್ಟು ಕೂಡಿರ್ತಾನೋ ಅದು ಉಪಯೋಗ ಆಗಲ್ಲ ಅವನಿಗೆ. ಹಾಗೆ ಏನಾಗುತ್ತೆ, ಸಮಾಜಕ್ಕೆ ತನ್ನಲ್ಲಿರುವಂಥದ್ದನ್ನು ಉಳ್ಳವರು ಯಾರಿಗೆ ನೀಡಬೇಕು, ಬರೀ ಹಣ ಒಂದೇ ಅಲ್ಲ, ವಸ್ತು ಒಂದೇ ಅಲ್ಲ, ಜ್ಞಾನವೂ ಸಹ ಈ ವ್ಯಾಪ್ತಿಗೆ ಬರುತ್ತೆ. ಯಾರಿಗೆ ನೀಡಿದೆ ಅವ್ರಿಗೆ ನಾನು ಕೊಡಬೇಕು, ಅಥವಾ ಕೊಡುವ ಮೂಲಕ ನಾನು ದೊಡ್ಡವನಾಗಬೇಕು. ಅವೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಕರೋನಾ ಬಂದು ಎಷ್ಟು ನನಗೆ ತಿಳುವಳಿಕೆ ಕೊಟ್ಟಿದೆ ಅಂದರೆ, ಈ ಮನುಷ್ಯನ ಜೀವನ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ಈ ಯಾವುದೂ ಶಾಶ್ವತವಲ್ಲ ಅಂದಾಗ ನೀನು ಯಾವಾಗ ಹೋಗ್ತೀಯ ಅಂತ ನಿನ್ಗೆ ಗೊತ್ತಿಲ್ಲ ಅಂದಾಗ ಮತ್ತೆ ನಿನ್ನ ಹೆಸರು ಏನು ಬಂತಲ್ಲಿ? ನೀನು ಹೆಜ್ಜೆ ಇಟ್ಟು ನೀನು ಹೋದ ನಂತರ ನಮ್ಮಲ್ಲಿ ಗುರುಗಳೊಬ್ರು ಹೇಳ್ತಾರೆ, ಒಂದು ಸಮಾಧಿ ನನ್ನದೇ, ಯಾರೋ ಒಬ್ಬ ವ್ಯಕ್ತಿ ಸಮಾಧಿ ಮೇಲೆ ಬರೆಸ್ತಾರೆ, ನೋಡಿದಿರಿ ಸ್ಮಶಾನಗಳಲ್ಲಿ ಏನಂತ ಬರೆಸ್ತಾರೆ, ಜನನ ಈ ಡೇಟು, ಮರಣ ಈ ಡೇಟು, ಇವ್ರ ಹೆಸರು, ಅಮ್ಮಮ್ಮ ಅಂದರೆ ಅವ್ರ ಅಣ್ಣ ತಮ್ಮ ಯಾರೋ ಅಂಥವ್ರ ಮಗ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಏನಿಲ್ಲ ಅಲ್ಲಿ. ಈ ರಂಗಣ್ಣ, ಈ ತಿಮ್ಮಣ್ಣ, ಯಾರೋ ಒಬ್ಬರ ಹೆಸರಿರ್ತದೆ, ಆದ್ರೆ ಅವ್ರ ಕುಟುಂಬಕ್ಕೆ ಗೊತ್ತಿರ್ಬೋದು. ಎಷ್ಟೋ ಮಕ್ಳುಗಳಿಗೆ ಒಂದು ಮುತ್ತಾತಂದು ಯಾರು ಸಮಾಧಿ ಇದ್ರೆ ಅವ್ರು ಏನು ಅಂತಾನೆ ಗೊತ್ತಿರಲ್ಲ, ಒಂದು 3 ಜನರೇಷನ್ ಗೊತ್ತಿರುತ್ತೆ ಅಷ್ಟೇ, ಅಲ್ಲಿಂದ ಮುಂದಕ್ಕೆ ಗೊತ್ತಿಲ್ಲ. ಆದ್ರೆ ಗಾಂಧೀಜಿ ಎಲ್ರಿಗೂ ಗೊತ್ತು, ರಾಮ ಎಲ್ರಿಗೂ ಗೊತ್ತು. ಇವ್ರ ವಂಶನೇ ಅಲ್ವಲ್ಲ, ಹೆಂಗ್ ಗೊತ್ತಾಯ್ತು? ಮತ್ತೆ ಹೆಂಗ್ ಗೊತ್ತಾಯ್ತು? ಕಾರಣ ಏನಂದ್ರೆ ಅವ್ರ ವ್ಯಕ್ತಿತ್ವದಿಂದ ಅವ್ರು ದೊಡ್ಡವರಾದ್ರು, ಸಮಾಜಕ್ಕೆ ಏನಾದ್ರು ಕೊಟ್ಟರು. ಹಾಗಾಗಿ ಅವರ ಹೆಜ್ಜೆ ಗುರುತು ಅಲ್ಲಿ ಇತ್ತು. ಹಾಗಾಗಿ ನಾನು ಹೇಳೋದು, ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಏನನ್ನ ಕೊಟ್ರಿ, ಹೇಗೆ ನಿಮ್ಮ ಜೀವನ ನಡೆಸಿರಿ, ಇದನ್ನ ಅರಿವನ್ನ ಮೂಡಿಸ್ಬಿಟ್ರೆ ಪ್ರತಿಯೊಬ್ಬರೂ ಸಾಧಕರಾಗ್ತಾರೆ. ಇವತ್ತು ನೋಡಿ, ಒಂದು ಅದ್ಭುತವಾದ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಘಟಿಸ್ತು ಇತ್ತೀಚೆಗೆ. ಪುನೀತ್ ರಾಜ್ಕುಮಾರ್ ಅವರ ಸಾವಾಯ್ತು. ಬಹುಶಃ ಅಲ್ಲಿವರೆಗೂ ಕರ್ನಾಟಕದಲ್ಲಿ ನೀವು ಎಲ್ಲಿ ನೋಡಿದ್ರು ರಾಜ್ಕುಮಾರ್ ಅವರ ಮಕ್ಕಳು, ರಾಜ್ಕುಮಾರ್ ಅವ್ರ ಮಗ ಯಾರು ಪುನೀತ್ ರಾಜ್ಕುಮಾರ್ ಅಂತಿದ್ರು. ಬಟ್ ಇವತ್ತು ನೋಡಿ, ಪುನೀತ್ ರಾಜ್ಕುಮಾರ್ ಅವರ ಅಪ್ಪ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಮಟ್ಟಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರು ಬೆಳೆದ್ಬಿಟ್ರು. ಯಾಕೆ? ಸತ್ತ ನಂತರ ಬದುಕಿದ್ದವರು. ಅಂದ್ರೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಪುನೀತ್ ರಾಜ್ಕುಮಾರ್ ಅಂತ. ಸತ್ತ ಕೇವಲ 24 ಗಂಟೆಯಲ್ಲಿ ಮಹಾತ್ಮ ಗಾಂಧೀಜಿಗೆ ಬಿಟ್ರೆ ಪುನೀತ್ ರಾಜ್ಕುಮಾರ್ ಅಷ್ಟು ಜನಗಳು ಬಂದು ಇತಿಹಾಸ ಆಯ್ತು. ಸೊ ಅದು ಹೆಂಗ್ ಇತಿಹಾಸ ಆಯ್ತು? ಅವ್ರು ಮಾಡಿದ ಸೇವೆ. ಆ ಸೇವೆ ಯಾರಿಗೂ ಮಾಡೋಕ್ಕಾಗಲ್ವ? ದುಡ್ಡಿರೋರೇ ಮಾಡ್ತಾರಾ? ಇಲ್ಲ, ದುಡ್ಡು ಇಲ್ದಲೇ ಇದ್ರೂ ಮಾಡ್ಬೋದು. ಅದೊಂದೇ ಸೇವೆ ಒಂದೇ ಬರಲ್ಲ, ನನ್ನ ಜ್ಞಾನವೂ ಬರುತ್ತೆ, ನನ್ನ ತಿಳುವಳಿಕೆ ಬರುತ್ತೆ. ಹಾಗಾಗಿ ನನ್ನಲ್ಲಿ ಏನಿದೆ ಅದನ್ನ ಸಮಾಜಕ್ಕೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಟ್ರೆ ಖಂಡಿತವಾಗಿ ಬೆಳಿತಾನೆ. ಈ 3 ತತ್ವಗಳನ್ನು ಯಾರು ಪಾಲಿಸ್ತಾರೆ ಅವರು ಖಂಡಿತವಾಗಿ ಒಬ್ಬ ಮನುಷ್ಯನಾಗಿ ಬೆಳಿತಾರೆ. ಅದಕ್ಕೆ ಕುವೆಂಪುನವರು ಏನಂತೆ ಒಂದು ಪದ ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಆ ಮಾನವನಾಗ್ಬಿಟ್ರೆ ಸಾಕು ಸರ್, ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ ಆಗ್ತಾನೆ. ಸರ್, ನೀವು ಕೇಳಿದ್ದು, ನಿಮ್ಮ ಮಾತುಗಳು ಕೇಳ್ತಿದ್ರೆ ತುಂಬ ಅದ್ಭುತವಾಗಿತ್ತು ಸರ್. ಒಳ್ಳೆ ಟೆಕ್ನಿಕಲ್ ಪಾಯಿಂಟು, ಮತ್ತು ಇದು ಯುವಕರು ಅಳವಡಿಸ್ಕೊಳ್ಬೇಕಾದಂಥ ಪ್ರಮುಖ ಅಂಶ ಅಂತ ನಾನು ಭಾವಿಸಿದ್ದೀನಿ. ಸರ್, ಈಗ ನಿಮ್ಮ ಜೀವನದಲ್ಲಿ ಪ್ರೇರೇಪಿಸಿದ ವ್ಯಕ್ತಿ ಅಥವಾ ಘಟನೆ ಯಾವುದು ಅಂತ, ಅದರಿಂದ ನಿಮ್ಮ ಜೀವನದ ಪಾಠ ಕಲ್ತಿದ್ದೇನು ಅಂತ? ನನ್ನ ಜೀವನದಲ್ಲಿ ಇಬ್ಬರು ಪ್ರೇರೇಪಣೆ ಕೊಟ್ಟಂಥ ವ್ಯಕ್ತಿಗಳು ಸರ್. ಒಂದು, ನನಗೆ 1ನೇ ಕ್ಲಾಸ್ನಲ್ಲಿ ನನಗೆ ಪ್ರೇರಣೆ ಕೊಟ್ಟಿದ್ದಂಥವ್ರು ಶ್ರೀನಿವಾಸ್ ಮಾಸ್ಟ್ರು ಅಂತ. ಸೊ ಅವರು ನಾನು 1ನೇ ತರಗತಿಲಿ ಇದ್ದಾಗಲೇ ನನಗೆ ಅವ್ರ ಪ್ರೇರಣೆ. ಯಾಕೆಂದರೆ ಆ ಮಾಸ್ಟ್ರಿಗೆ ಕಂಡ್ರೆ ಯಾರು ಕಂಡ್ರು ಗೌರವ ಕೊಡೋರು. ಆ ಮಾಸ್ಟ್ರು ಎಲ್ಲರನ್ನೂ ಪ್ರೀತಿಯಿಂದ ನೋಡೋರು. ನಮಗೆಲ್ಲ ಎಷ್ಟು ಆಸಕ್ತಿಯಿಂದ, ಉತ್ಸಾಹದಿಂದ ನಮಗೆ ತಿಂಡಿ ತಂದು ಕೊಡೋದಿರ್ಬೋದು, ಪಾಠ ಮಾಡೋದಿರ್ಬೋದು, ಸ್ಪೆಷಲ್ ಕ್ಲಾಸ್ ಕೊಡೋದಿರ್ಬೋದು, ಆಮೇಲೆ ಅವ್ರನ್ನ ಬೇರೆಯವ್ರು ಗೌರವಿಸೋದಿರ್ಬೋದು. ಇವೆಲ್ಲ ನೋಡ್ಬಿಟ್ಟು ನನಗನ್ನಿಸ್ತು, ನಾನು ಇವ್ರ ಥರ ಮಾಸ್ಟರ್ ಆಗ್ಬಿಟ್ರೆ ಎಲ್ಲರೂ ನನ್ಗೆ ಗೌರವ ಕೊಡ್ತಾರಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದು ಹಿಂಗೆ ಕೈ ಕಟ್ಕೊಂಡು ಮಾತಾಡೋರು ಮಾಸ್ಟರ್ ಹತ್ರ, ಸರ್ ಹಿಂಗೆ ಹಾಗೆ ಅಂತ. ಬಟ್ ಬೇರೆಯವ್ರ ಹತ್ರ ಹಂಗಿಲ್ಲ. ಸೊ ಅವಾಗ ನನಗೆ ಅವ್ರ ಆದರ್ಶವಾಗಿ ಕಂಡ್ರು, ಅವರ ವ್ಯಕ್ತಿತ್ವನೂ ನನಗೆ ಇಷ್ಟ ಆಯಿತು. ಆ ನಂತರ ನನಗೆ ಬೆಳೀತಾ 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 ಗೊತ್ತಾಯಿತು, ಇದನ್ನು ನಾನು ಫಾಲೋ ಅಪ್ ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ತೀನಿ ಅಂತ. ಬಹುಶಃ ನಾನು ಅವರ ನಡೆ ಸಿದ್ಧಾಂತಗಳನ್ನು ಫಾಲೋ ಮಾಡಿದ ಮೇಲೆ ನನಗೆ ಎಷ್ಟು ಒಂದು ಹೆಸರು ಬಂತು ಅಂದರೆ, ಅದು ಏನು ಹೆಸರು ಅಂದರೆ ಮಹೇಶನಂತಾಗು ಅಂತ ಒಂದು ಪದ ಬಂತು ನಮ್ಮೂರಲ್ಲಿ. ಯಾವ ಮಕ್ಳಿಗೆ ನೋಡಲಿ, ನೀನು ಆ ಹುಡುಗನಂಗಾಗು, ನಾನು ಎಷ್ಟು ಓದಿದ್ದೀನಿ ಅದು ಮುಖ್ಯ ಅಲ್ಲ, ಇಲ್ಲಿ ಅವನಂತ ಆಗು ಅಂತ ಬಂತಲ್ಲ ನನಗೆ, ಅದು ನನಗೊಂದು ದೊಡ್ಡ ಹೆಸರು. ಅದನ್ನು ನಾನು ಸಾಧನೆ ಅಂತಲೇ ಹೇಳ್ಬೋದು ಅದನ್ನ. ಎರಡನೇದು, ನಾನು ಬೆಳೆದು ದೊಡ್ಡವನಾಗಿ ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ಸಂಪಾದನೆ ಮಾಡೋದು ಬಂದಮೇಲೆ ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆ ಆಗಿರಲಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ವಿ. ಬಟ್ ನನಗೊಂದು ಅದ್ಭುತವಾದಂಥ ಅವಕಾಶ, ಆಮ್ ಕಾರ್ಡ್ ಅಂತ ಮೈಸೂರಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ಅಲ್ಲಿ ಚೇತನ್ ಸರ್ ಅಂತೇಳಿ ಟ್ರೈನಿಂಗ್ ಕೊಡ್ತಾಯಿದ್ರು. ಅಲ್ಲಿಗೆ ನಾನು ತರಬೇತಿಗೆ
ಹವ್ಯಾಸವಾಗಿ ಹೋದೆ. ಒಂದು ಟ್ರೈನರ್ಸ್ಗೆ ಲೀಡರ್ಶಿಪ್ ಟ್ರೈನಿಂಗ್ ಹೋದಾಗ ಅವರ ಒಂದು ಚಿಂತನೆ, ಅವರ ಒಂದು ಸ್ಪೀಚು, ಅವರ ಒಂದು ಪಾಲ್ಗೊಳ್ಳುವಿಕೆ, ಅವರ ಬಾಡಿ ಲ್ಯಾಂಗ್ವೇಜು, ಅವರ ಜ್ಞಾನ, ಅವರ ತಿಳಿವಳಿಕೆ, ಅವರ ಮಾತು ಅವೆಲ್ಲವನ್ನು ನೋಡಿ ಫಿದಾ ಆದೆ. 2ನೇ ಸರಿ ನನಗೆ ಇನ್ನೊಬ್ರು ಗುರು. ಅವರು ಗುರು ಕೇವಲ ಗುರುವಾಗ್ಲಿಲ್ಲ, ನನ್ನ ಗುರಿಗೂ ಹೆಲ್ಪ್ ಮಾಡಿದ್ರು. ನನ್ನ ಗುರಿ ಇದ್ದಿದ್ದಿಷ್ಟೇ, ನನ್ನ ವ್ಯಾಪ್ತಿಯಲ್ಲಿರುವಂತಹ ಅಥವಾ ನನಗೆ ಗೊತ್ತಿರುವಂಥ ಎಲ್ಲರನ್ನ ನಾನು ಬದಲಾಯಿಸಲು, ಯಾವ ರೀತಿ ಪಾಸಿಟಿವ್ ಆಗಿ ಬದಲಾಯಿಸೋದಕ್ಕೆ ನನಗೆ ಎಷ್ಟೋ ಪದಗಳು ಗೊತ್ತಿರಲಿಲ್ಲ. ಆ ಪದಗಳು ಅವರಿಂದ ಕಲಿತೆ, ಅವರ ನಾಲೆಡ್ಜ್ ಅವರಿಂದ ಕಲಿತೆ. ಮತ್ತು ಡೆಲಿವರಿ ಇದೆಯಲ್ಲ, ಏನು ವಾಯ್ಸನ್ನು ಹೆಂಗೆ ಮಾತಾಡಬೇಕು, ಭಾಷೆಯನ್ನು ಹೆಂಗೆ ಬಳಸಬೇಕು, ಇದನ್ನೆಲ್ಲ ಅವರು ಅದ್ಭುತವಾಗಿ ಹೇಳ್ಕೊಟ್ರು. ಅಲ್ಲಿಂದ ನನ್ನ ಬದಲಾವಣೆ ಆಯಿತು. ಸೊ ಇವತ್ತಿನ ನನ್ನ ಏನಾದರೂ ಬೆಳವಣಿಗೆಯಲ್ಲಿದ್ದರೆ ಅದು ಅವರ ಪಾಲು ಇದೆ. ಹಾಗಾಗಿ ಇವರಿಬ್ಬರು ನನ್ನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು. ಧನ್ಯವಾದಗಳು ಸರ್.